ಈ ಸಮಾಜದಲ್ಲಿ ಯಾರೂ ಕೂಡ ನೆಮ್ಮದಿಯಾಗಿ ಇರಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ. ಪಾಪ ರೈತ ಒಬ್ಬ ತಾನು ಬೆಳೆದಿರುವಂತಹ ಮೂಲಂಗಿಯನ್ನೇ ಲಂಚವಾಗಿ ಭ್ರಷ್ಟ ಅಧಿಕಾರಿಯ ಒಂದು ಲಂಚದ ಬೇಡಿಕೆಗೆ ಕೊಡಕ್ಕೆ ಹೋಗ್ತಾನೆ ಅಂದ್ರೆ ಈ ವ್ಯವಸ್ಥೆ ಎಷ್ಟು ಕುಲಗೆಟ್ಟು ಹೋಗಿದೆ ಅನ್ನೋದು ಅರ್ಥ ಆಗುತ್ತೆ ನೋಡಿ. ತುಮಕೂರಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರಲ್ಲಿ ಭ್ರಷ್ಟ ಅಧಿಕಾರಿಗೆ ತಾನು ಬೆಳೆದಿರುವಂತಹ ಮೂಲಂಗಿಯನ್ನೇ ಲಂಚವಾಗಿ ಕೊಡೋಕೆ ಬಂದಿದ್ದಾನೆ ರೈತ. ಮಧುಗಿರಿ ತಾಲೂಕು ಕಚೇರಿ ಮುಂದೆ ಮೈಕ್ ಹಿಡಿದು ಘೋಷಣೆ, ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕೂಗಿ ರೈತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ಜಮೀನಿಗೆ ಹೋಗೋಕೆ ರಸ್ತೆಗಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರ್ತಾರೆ ರೈತ. ಲೋಕಾಯುಕ್ತ ಕೋರ್ಟ್ ಸೂಚಿಸಿದ್ದರೂ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ಕೆಲಸ ಆಗೋಕೆ ಅಧಿಕಾರಿಗಳು ಲಂಚ ಕೇಳಿದ್ರಂತೆ. ಹಾಗಾಗಿ ಕೊಡಕ್ಕೆ ಹಣ ಇಲ್ಲದೆ ಮೂಲಂಗಿನ ಬೆಳೆದು ಆ ಮೂಲಂಗಿನೇ ರೈತ ಅಧಿಕಾರಿಗೆ ಲಂಚವಾಗಿ ನೀಡೋದಕ್ಕೆ ಮುಂದಾಗಿದ್ದಾನೆ. ಮಧುಗಿರಿ ತಾಲೂಕಿನ ಜಕ್ಕೇನಹಳ್ಳಿ ರೈತ ಪ್ರಸನ್ನ ಕುಮಾರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಐ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ ಬಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತೊಡ್ತಾವ್ರೆ. ಸರ್ ಈಗ ನನಗೆ ಏನೋ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ, ಅಷ್ಟೇ ಮಾಡೋದು. ಇಲ್ಲ ವಾಸ್ತವದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡಿ ಅಂದ್ರೆ ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರು ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ಕೊಡಕ್ ದುಡ್ಡಿಲ್ಲ ನನ್ನ ಹತ್ರ, ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡಕ್ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಏನ್ರಿ ಪಾಪ ಬಡ ರೈತರ ಹತ್ರನೂ ಕಿತ್ಕೊಂಡು ತಿನ್ನುವಂಥ ಪರಿಸ್ಥಿತಿ. ರಸ್ತೆಗೆ ದಾರಿ ಮಾಡಿಕೊಡ್ಬಿಡಿ ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೂಡ ಲಂಚ ಕೊಡಿ ಅಂತ ಕೇಳ್ತೀರಂತ ನಿಮ್ಗೆ ನಾಚಿಕೆ ಮನೆ ಮರ್ಯಾದೆ ಇದೆಯಾ? ಆ ಮೂಲಂಗಿ ತಂದಿದ್ದಾನೆ ಆ ರೈತ ಕೊಡೋದಕ್ಕೆ. ಎಂಥ ವ್ಯವಸ್ಥೆ ಅಸಹ್ಯದ ಪರಮಾವಧಿ ಆಗಿದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ.